ಆನಂದ್ ಗೌಡರು ನಮ್ಮ ಪಕ್ಷದ ಹಿರಿಯ ನಾಯಕರು. ಅವ್ರ ಜೊತೆ ಈಗಾಗಲೇ ನಾನು ಕೂಡ 2 ಸುತ್ತು ಮಾತುಕತೆ ಮಾಡಿದ್ದೀನಿ. ಅವರು ನಮ್ಮ ಚುನಾವಣೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆನೂ ನಮ್ಮ ಶಾಸಕರೆಲ್ಲ ಹೋಗಿದ್ರು, ಅವ್ರ ಜೊತೆ ಮಾತಾಡಿದ್ದಾರೆ. ನಾನು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ. ಟಿಕೆಟ್ ತಪ್ಪಿದಾಗ ಈ ಥರದ ಸಣ್ಣ ಪುಟ್ಟ ಗೊಂದಲ ಆಗುವಂಥದ್ದು ಸರ್ವೇ ಸಾಮಾನ್ಯ. ಇವೆಲ್ಲವನ್ನು ಸರಿ ಮಾಡ್ಕೊಂಡು ಹೋಗುವಂಥ ಶಕ್ತಿ BJPಗೆ ಇದೆ. ಅದನ್ನು ನಾವು ಮಾಡ್ತೀರಿ. ಸದಾನಂದ ಗೌಡ್ರಿಗೆ ಸ್ಪರ್ಧೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಬೆಂಬಲ ಮಾಡಿರೋದು ನಿಜ. ಅವ್ರು ಒಳ್ಳೇದಕ್ಕೆ ನಾವು ಮಾಡಿದಿರಿ. ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾನೊಬ್ಬರೇ ಅಲ್ಲ, ಬೆಂಗಳೂರಿನ ಎಲ್ಲ MLAಗಳು ಅವ್ರಿಗೆ ವಿನಂತಿ ಮಾಡಿದಿರಿ. ಅದರ ಕಾರಣಾಂತರದಿಂದ ಕೇಂದ್ರದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಶೋಭಾ ಅವರಿಗೆ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಅವ್ರಿಗೆ ಟಿಕೆಟ್ ತಪ್ಪಿದೆ. ಆ ನೋವಿನಲ್ಲಿ ಅವ್ರು ಮಾತಾಡಿರ್ಬೋದು. ಇನ್ನೊಂದು 3-4 ದಿನದಲ್ಲಿ ಎಲ್ಲ ಸರಿ ಹೋಗ್ತೈತೆ. ನಾನು ಕೂಡ ಅವ್ರನ್ನ ಮತ್ತೆ ಭೇಟಿ ಮಾಡ್ತೀನಿ. ಸಂಸದೀಯ ಮಂಡಳಿ ನಾವು ಮೊನ್ನೆ ಹೋಗಿದ್ರಲ್ಲ, ಹೋಗಿ ಬಂದಿದ್ದೀರಿ, ಮಾತಾಡಿದಿರಿ, ಎಲ್ಲ ಸುಸೂತ್ರ ಆಗಿದೆ. ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ. ಅದಾದ ತಕ್ಷಣ ಕರ್ನಾಟಕದ ಫಸ್ಟ್ ಫೇಸಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಫಸ್ಟ್ ಫೇಸಲ್ಲಿ ಎಲ್ಲ ಟಿಕೆಟು ಅನೌನ್ಸ್ ಆಗ್ತದೆ. ಇವತ್ತಿಗೆ ಇಷ್ಟು ಸಾಕಪ್ಪ, ಅದೆಲ್ಲ ಇನ್ನೊಂದಿನ. ಈ ಚುನಾವಣಾ ನೀತಿ ಸಮಿತಿಗಳಿದೆಯಲ್ಲ, ನೋಡೋಣ ಏನು ಮಾಡಬೇಕು ಅಂತ. ನಾನು ಮಾತಾಡ್ತೀನಿ. ನಾನು ಫೋನಲ್ಲಿ ಈಗ ಟ್ರೈ ಮಾಡಿದೆ, ಅವರು ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಫೋನು. ನಾನು ಮಾತಾಡ್ತೀನಿ ಅವ್ರ ಜೊತೆ. ನಾನು ಬೀದರ್ಗೂ ಹೋಗ್ತಾ ಇದ್ದೀನಿ. ಬೀದರಲ್ಲಿ ಹೋಗಿ ಅಲ್ಲಿರುವಂಥ ಎಲ್ಲ MLAಗಳ ಜೊತೆ ಚರ್ಚೆ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸಿ ಚುನಾವಣಾ ಪ್ರಚಾರ ಮಾಡುವಂಥದ್ದಕ್ಕೆ ಮೋಸ್ಟ್ಲಿ ಭಾನುವಾರ ನಾನು ಬೀದರ್ಗೆ ಹೋಗ್ತಾ ಇದ್ದೀನಿ. ಎಲ್ಲರನ್ನ ಒಟ್ಟುಗೂಡಿಸಿ ಚುನಾವಣಾ ಕೂಬಾ ಪರವಾಗಿ ಚುನಾವಣಾ BJP ಪರವಾಗಿ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಡ್ತೀನಿ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅಲ್ಲಿ. ಅದಾದಮೇಲೆ ಸಂಗಣ್ಣವ್ರ ಜೊತೆನೂ ನಾನು ಮಾತಾಡ್ತೀನಿ. ಆದರೆ ಅಲ್ಲಿಗೆ ನಾನು ಸಂಗಣ್ಣವ್ರ ಮನೆಗೂ ನಾವು ಹೋಗಿ ತಯಾರಿದ್ದೀನಿ. ಮಾಧುಸ್ವಾಮಿ ಜೊತೆ ಸತತವಾಗಿ 3 ಗಂಟೆಗಳ ಕಾಲ ಅವ್ರ ಮನೆಯಲ್ಲೇ ಮಾತಾಡಿದ್ದೀನಿ. ಅವರು ಕೂಡ ಒಳ್ಳೆ ತಿಂಡಿ ಕೊಟ್ಟಿದ್ದಾರೆ. ತಿಂಡಿ ಕೊಟ್ಟು 3 ಗಂಟೆ ಚರ್ಚೆ ಮಾಡಿದ್ದೀರಿ. ನಾನು ಕಾದು ನೋಡಿ ಅಂತ ಹೇಳಿದ್ದೀನಿ. ಅವರು ತೀರ್ಮಾನ ಮಾಡೋವಂಥದ್ದಕ್ಕೆ ಟೈಮ್ ತೊಗೊಂಡಿದ್ದಾರೆ, 1-2-3 ದಿನ. ನೋಡೋಣ ಏನಾಗುತ್ತೆ. ನಮ್ಮ ಯಡಿಯೂರಪ್ಪನವರು ಅವ್ರ ಜೊತೆ ಮಾತಾಡಿದ್ರೆ ಸರಿ ಹೋಗ್ಬೋದು ಅಂತ ಅನಿಸುತ್ತೆ. ಕರ್ಮೇಣ ವಾಧಿಕಾರಸ್ಥೆ ಮಾ ಫಲೇಚು ತದಾಚನ ಅಂತ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಿದಿರಿ. ಸದಾನಂದ ಗೌಡರು ನಮ್ಮ ನಾಯಕರು, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಪ್ರಯತ್ನ ಮಾಡಿದಿರಿ. ಈಗಲೂ ಅಷ್ಟೇ ಅವ್ರಿಗೆ ಒಳ್ಳೇದಾಗಬೇಕು ಅಂತಲೇ ನಮ್ಮ ಮನಸ್ಸಲ್ಲಿದೆ. ಆ ದೃಷ್ಟಿಯಿಂದ ಮತ್ತೆ ಅವ್ರನ್ನ ಭೇಟಿ ಮಾಡ್ತೀನಿ. ಅವ್ರಿಗೆ ಒಳ್ಳೇದಾಗಬೇಕು ನಮ್ಮ ನಾಯಕರವರು. ಮತ್ತು ಇದು ಹೇಳಪ್ಪ, DMK ಬಗ್ಗೆ ಅಲ್ಲಿಗೆ ಬರೋದು ಅಲ್ಲ, ಇಲ್ಲಿ ಅದೇನೋ